ಅತ್ಯಾಚಾರ ನಡೆಸಿದ ಆರೋಪಿಯನ್ನ ಪೊಲೀಸರು ಬಂಧಿಸಲು ಹೋದ ವೇಳೆ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗೆ ಗುಂಡೇಟು ಹಾಕಿ ಆರೋಪಿಯನ್ನು ಬಂಧಿಸಿದ ಘಟನೆ ಶನಿವಾರ ಸಂಜೆ ದಾಂಡೇಲಿಯಲ್ಲಿ ನಡೆದಿದೆ. ಬಂಧಿತ ಆರೋಪಿ ಫೈರೋಜ್ ಯರ್ಗಟ್ಟಿ ಈತನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ. ಪಿಎಸ್ಐ ಕಿರಣ್ ಪಾಟೀಲ್ ಸಿಬ್ಬಂದಿಗಳಾದ ಇಮ್ರಾನ್, ಕೃಷ್ಣಪ್ಪ ಎನ್ನುವರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಸೂಕ್ತ ತನಿಖೆ ಕೈಗೊಂಡು ಆರೋಪಿಗಳಿಗೆ ಗಡೀಪಾರು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಮತ್ತೆ ನಮ್ಮ ಕಿರಣ್ ಪಾಟೀಲ್, ನಮ್ಮ ಸಿಬ್ಬಂದಿಗಳಾದಂತಹ ಕೃಷ್ಣ ಮತ್ತು ಇಮ್ರಾನ್ ಅವರು ಮತ್ತು ನಮ್ಮ ಸಿಪಿಐ ದಾಂಡೇಲಿ ಪಾಟೀಲ್ ಮತ್ತು ಈ ಕೇಸ್ ನಡೆದ ತಕ್ಷಣ ಇಮಿಡಿಯೇಟ್ಲಿ ಆರೋಪಿ ನಿಧನ ಅಂತ ತಕ್ಷಣ ನಾವು ತಂಡ ಮಾಡಿದ್ವಿ. ಸಿಪಿಐ ಯಲ್ಲಾಪುರ ರಮೇಶ್ ಹಾನಾಪುರದವರು ಅವರು ಸಿಬ್ಬಂದಿ ಕಟ್ಕೊಂಡು ಅವ್ರನ್ನ ಬೇರೆ ಬೇರೆ ಟೀಮ್ ಮಾಡಿ ನಾವು ಹುಡುಕ್ತಾ ಇದ್ವಿ. ಆ್ಯಕ್ಚುಲಿ ನಿನ್ನೆ ಅವ್ರು ಸಿಕ್ಕಿದ ಮೇಲೆ ನಮ್ಗೆ ಇಲ್ಲೇ ಇದ್ದಾರಂತ ಯಾವುದೇ ಖಚಿತ ಮಾಹಿತಿ ನಮಗೆ ಇರಲಿಲ್ಲ. ನಾವು ಅವ್ನು ಎಲ್ಲೆಲ್ಲಿ ಇರ್ಬೋದು ಅಂತ ನಮ್ಗೆ ವಿಷಯ ಗೊತ್ತಾಗಿದ್ದೆ ಇವತ್ತು ಸಂಜೆ ಅವನು ಯಾರು ಅಂತ ಐಡೆಂಟಿಫೈ ಆಗಿದ್ದು. ಅದಾದ ತಕ್ಷಣ ಯಲ್ಲಾಪುರ ಇನ್ಸ್ಪೆಕ್ಟ್ರು ಮತ್ತು ಜಯಪಾಲ್ ಅವರ ಇದರಲ್ಲಿ ಮತ್ತು ಸಿಬಿಐ ಜೋಯ್ಡಾ ಹರಿಹರ ಅವರಲ್ಲಿ ಟೋಟಲ್ 3 ತಂಡ ಮಾಡಿದ್ವಿ. 3 ಜನ 3 ಕಡೆ ಎಲ್ಲ ಹುಡುಕ್ತಾ ಇರೋದು ಎಲ್ಲ ಕಡೆ. ಬಟ್ ಈ ಟೀಮ್ಗೆ ಇವನು ಸಿಕ್ಕಿದ. ಸೊ ಎನಿವೇ ನಡೆದಬಾರ್ದಂಥ ಘಟನೆ ಮತ್ತು ದಾಂಡೇಲಿ ನಗರ ಬೆಚ್ಚಿಬಿಡುವಂಥ ಕೆಲಸ ಮಾಡಿದ್ದಾನೆ. ಅವ್ರಿಗೆ ಬಂಧನ ಮಾಡೋದ್ರಲ್ಲಿ ನಾವು ಯಶಸ್ಸು ಮಾಡಿದ್ವಿ. ಇದರೆಲ್ಲ ವಿಚಾರಣೆ ಮಾಡಿ ಶೀಘ್ರಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೊಡುವಂಥ ಕೆಲಸ ಮಾಡ್ತೀವಿ. ಮತ್ತು ಅವನ್ನ ಗೂಂಡಾ ಆ್ಯಕ್ಟಲ್ಲಿ ಅಥವಾ ಪರ್ಮನೆಂಟಾಗಿ ಈ ಊರಿಂದ ಅವನ್ನ ಗಡೀಪಾರು ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ನಾವು ತಗೋತೀವಿ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.